ನಮಸ್ಕಾರ ಅಂತರ್ಜಾಲ ವೀಕ್ಷಕರೇ, ಮಂಗಳೂರು ಭಾಗ 2ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಕಂಟಿನ್ಯೂಷನ್ ಬ್ಲಾಗ್ ಇದು. ಧರ್ಮಸ್ಥಳ ನೋಡಿದ್ರಲ್ಲ, ಅದರ ಪಾರ್ಟ್ ಕಂಪ್ಲೀಟ್ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಕಾಣೋ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡ್ಬಿಡಿ. ನಮಸ್ಕಾರಕ್ಕೆ ಸ್ವಾಗತ. ಪಾರ್ಟ್ 1 ಧರ್ಮಸ್ಥಳಗಳನ್ನ ನೀವು ನೋಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಇದು ಪಾರ್ಟ್ 2 ಕಂಟಿನ್ಯೂಷನ್. ನನಗೆ ಮಂಗಳೂರಿಗೆ ಹೋಗೋ ಪ್ಲಾನ್ ಇತ್ತು. ಸ್ಥಳದಲ್ಲಿ ನಾನು ಹಾಲ್ಟ್ ಆಗಿದ್ದೆ. ನೇತ್ರಾವತಿ ಅಂತ ಗೆಸ್ಟ್ ಹೌಸು ಬುಕ್. ರೂಮ್ಗಳಂತೂ ಪಕ್ಕ ಸಿಗಲ್ಲ ರಶ್ ಇದ್ದಾಗ. ನೀವೇನು ಮಾಡಬೇಕು ಅಂದರೆ, ಅಲ್ಲ ಚಾಪೆ ಕೊಡ್ತಾರೆ, 10 ರೂಪಾಯಿ ಚಾಪೆ ಇಸ್ಕೊಂಡು ಹಾಸ್ಕೊಂಡು ಕಾಲು ಚಾಚ್ಕೊಂಡು ಒಂದೇ ಸಲ ಪಾಚೆ 4:15 ಎದ್ದೆ, ತಣ್ಣೀರು ಸ್ನಾನ ಮಾಡಿಕೊಂಡೆ, ನಮ್ಮಪ್ಪ ಶಿವ ಕೈ ಮುಕ್ಕೊಂಡೆ, ಶಿಸ್ತಾಗಿ ನಾನು ಎಂಟ್ರೆನ್ಸ್ಗೆ ಹೋಗಿ ಮಂಗಳೂರು ಬಸ್ನ ಕ್ಯಾಚ್. ಮಂಗಳೂರು ಒಂದು ಆಗ್ಬೋದು ಮೋಸ್ಟ್ಲಿ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಟ್ರಾಫಿಕ್ ವೈಸಲ್ಲಿ ಏನೇನಿಲ್ಲ ಸಿಟಿ, ಇನ್ನೂ ಒಂಥರ ವಿಂಟೇಜ್ ವೈಬ್ಸ್ ಬರುತ್ತೆ. ನನಗೆ ಮಂಗಳೂರು ನೋಡಿದ್ರೆ ಒಂಥರ ಕೇರಳ, ಒಂಥರ ಗೋವಾ ವೈಬ್ಸು. ಸಖತ್ತಾಗಿರೋ ಫ್ಲ್ಯಾಟು ಕಟ್ತಾವ್ರಿ. ಇನ್ನು ಎಲ್ಲ ಹೋಗ್ರು ಪಬ್ಲಿಕ್ ಟಾಯ್ಲೆಟೇ ಸಿಗ್ತಲ್ಲ ಇಲ್ಲಿ. ಒಂಚಾಗ್ತವೆ ಕೊಕ್ಕರೆಗಳು ಈ ಥರನೂ ಇರ್ತಾವ. ಇಷ್ಟ ಥರ ನೋಡಿರಲಿಲ್ಲ ಅವಳು. ಇನ್ನೂ ತಿನ್ನ ಕಾಯ್ಕೊಂಡು ಕುಂತವೆ ಇಲ್ಲಿ. ಹೆಂಗತ್ ಕಣ್ಣು ನೋಡು ನೋಡಿ, ಕುಸ್ತಿ ಆಡ್ತವೆ. ಏನು ಯಾವ್ದು ಗುರು ಇದು? ಸೀಗಲ್ಸಾ? ಕೊಕ್ರೆನಾ? ಜಂಗ್ಲಿ ಕೊಕ್ರೆ ಒಂದ ಕಾಪಾಡ್ತಂದೆ. ಮಾರ್ಕೆಟ್ ಪಾಂಪ್ಲೆಟ್ ಮೀನು, ಫಿಶ್ ಮಾರ್ಕೆಟ್ನ ನೋಡಿಕೊಂಡು ನೆಕ್ಸ್ಟ್ ಹೋಗಿ ಜಾಗ ಬಂದು ದುರ್ಗಾ ಪರಮೇಶ್ವರಿ ಟೆಂಪಲ್ಲು. ಒಂದು ಶುಕ್ರವಾರ ಆದ ಕಾರಣ ಟೆಂಪಲ್ ತುಂಬ ಜನ ಇದ್ದರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಫೋಟೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದಾದ್ಮೇಲೆ ನನ್ನ ಸ್ವ್ಯಾಗಲ್ ಏನೋ ಮಿಸ್ಸಿಂಗ್ ಇತ್ತು. ಅದು ಏನು ಅಂದರೆ, ಈಗ ಜಾಗ ಬಂದು ತಣ್ಣೀರು ಭಾಗ ಬೀಚು. ಏನು ಆಡಕ್ಕೆ ಬಿಡಂಗಿಲ್ಲ ಗುರಲ್ಲಿ. ಪ್ಲೀಸ್ ಈ ಕಡೆ ಎಲ್ಲ ಆಡಂಗಿಲ್ಲ, ಅಲ್ಲೋ ಆಡಬೇಕು. ಅಲ್ಲಿ ನೋಡ್ಬಿಟ್ರೆ ಏನೋ ಹಾರ್ಬರ್ದೇನೋ ನಡೀತಾ ಇದೆ ಆ ಕಡೆ. ಕ್ರೇಜಿ ತಣ್ಣೀರು ಬಾವಿ ಬೀಚು. ಪಣಮೂರು ಬೀಚ್ ನೋಡಿ ಬೇಜಾರಾಗಿ ತಣ್ಣೀರು ಬಾವಿ ಬೀಚ್ ನೋಡೋಣ ಅಂತ ಬಂದಿದ್ದು. ಸೊ ಏನಕ್ಕೆ ಸೋಲೋ ಟ್ರಾವೆಲಿಂಗ್ ಮಾಡಬೇಕು ಅಂತ ಗೊತ್ತಾ? ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ನೆಮ್ಮದಿ. ಈ ಫ್ರೆಂಡ್ಸ್ನ ಗುಡ್ ಹಾಕೊಂಬಂದರೆ ಅವ್ನು ಆ ಹೋಟ್ಲಲ್ಲಿ ತಿನ್ನಬೇಕು, ನಾನು ಅಲ್ಲೇ ಹೇಳಬೇಕು, ಇಲ್ಲೇ ಹೋಗಬೇಕು ಅಂತಾನೆ. ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ಇಲ್ಲಾಂದರೆ ಪೀಸಾಗಿ ಯಾವ ಪ್ಲೇಸ್ ಬೇಕೋ ನೋಡಿಕೊಂಡು What the
ಬಂದಮೇಲೆ ಮಚಲಿ ತಿಂದೆ ಹೋಗೋಕ್ಕಾಗತ್ತೆ, ಅದಕ್ಕೆ ಕೋಸ್ಟಲ್ ಕರ್ನಾಟಕ ಕ್ಯೂಸಿನ್ ರೆಸ್ಟೋರೆಂಟು. ಬನ್ನಿ ಇದ್ರೊಳಗಡೆ ಹೋಗೋಣ, ಮಚಲಿ ತಿನ್ನೋಣ. ಅದೇನೋ ಫೇಮಸ್ ರೆಸ್ಟೋರೆಂಟ್ ಅಂತ ಹೋದ್ವಿ, ಅಲ್ಲಿ ನೋಡಿದ್ರೆ ಜನ ಸಾಗರ, ಆ ಪಾಟಿ ಜನದಲ್ಲಿ ಯಾವಾಗ ಊಟ ಮಾಡ್ತೀನೋ ಅಂತ ನನಗೆ ಗೊತ್ತಾಗಲಿಲ್ಲ. ಸದ್ಯ ಫ್ಯಾಮಿಲಿ ಹೋಗಿರಲಿಲ್ಲ, ನಾವೆಲ್ಲ ಸಿಂಗಲಾಗಿ ಹೋಗಿದ್ದರಿಂದ ನನಗೆ ಬೇಗ ಸೀಟ್ ಸಿಕ್ತು. ಅಲ್ಲಿ ಹೋಗಿ ಒಂದೊಳ್ಳೆ ಅಂಜಲ್ ತವಾ ಫ್ರೈ ಹೇಳಿ, ಒಂದೊಳ್ಳೆ ಫಿಶ್ ಬಿರಿಯಾನಿ ರೈಸ್ ಹೇಳಿ ಸಖತ್ತಾಗಿತ್ತು. ಎಲ್ಲ ಪ್ಯೂರ್ ಗೀ ಹಾಕಿ ಮಾಡಿದರು. ಬೆಣ್ಣೆ ಕರ್ಗೋದಂಗೆ ಕರ್ಗೋಯ್ತು ಮೀನಂತೂ. ನೀವೇನಾದರೂ ಮೀನು ಊಟ ಪ್ರಿಯರಾಗಿದ್ದರೆ ದಯವಿಟ್ಟು ಹೋಗಿ ಮಚಲಿಗೆ ಅಂತ ಹೇಳ್ತಾ, ಅದಾದಮೇಲೆ ನಾನು ಶಿಸ್ತಾಗಿ ಹೋಗಿದ್ದು ಮಂಗಳೂರು ರೈಲ್ವೆ ಸ್ಟೇಷನ್ಗೆ. ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ 10:30 ಟ್ರೈನ್ ಇತ್ತು. ನಾನು ಮಾಡಿ ಜನರಲ್ಲಿ ಹೋಗಿದ್ದು, ವಿಪರೀತ ಜನ ಅಷ್ಟು ತುಂಬಿದ್ರು. 10:30 ಹತ್ಕೊಂಡೆ, ಬೆಳಗಿನ ಜಾವ 4 ಗಂಟೆಗೆ ಕುಣಿಗಲಲ್ಲಿ ಹೇಳ್ಕೊಂಡ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ ನನ್ನ ಜನನ ಸ್ಥಳ ಮಾಗಡಿಗೆ ಬಂದಿದೆ. ಇದೇ ಇವತ್ತಿನ ಕಂಟೆಂಟ್ ಸೋಲೋ ವ್ಲಾಗು. ಸೊ ನೋಡ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡ್ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.